ನಾಳೆ ಅಮಾವಾಸ್ಯೆ. ವಿಶೇಷ ಮಹತ್ವ. ನಾಳೆ ಬರುವ ಅಮಾವಾಸ್ಯೆ ಆಧ್ಯಾತ್ಮಿಕವಾಗಿ ತುಂಬ ಶಕ್ತಿಶಾಲಿಯಾದ ದಿನವಾಗಿದೆ. ಈ ದಿನ ಪೂರ್ವಜರಿಗೆ ತರ್ಪಣ ನೀಡುವುದು, ದಾನ ಧರ್ಮ ಮಾಡುವುದು ಹಾಗೂ ದೇವರ ಆರಾಧನೆ ಮಾಡುವುದರಿಂದ ವಿಶೇಷ ಫಲ ದೊರೆಯುತ್ತದೆ ಎಂದು ನಂಬಲಾಗುತ್ತದೆ. ಅಮಾವಾಸ್ಯೆ ದಿನ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ಕೆಟ್ಟ ಆಲೋಚನೆಗಳನ್ನು ತ್ಯಜಿಸಿ ಹೊಸ ಸಂಕಲ್ಪಗಳನ್ನು ಮಾಡಿಕೊಳ್ಳಲು ಅತ್ಯುತ್ತಮ ಸಮಯ. ಈ ಅಮಾವಾಸ್ಯೆ ಕೆಲ ರಾಶಿಯವರಿಗೆ ಜೀವನದಲ್ಲಿ ಹೊಸ ಆರಂಭ, ಮನಸ್ಸಿನ ಸ್ಥಿರತೆ ಮತ್ತು ಆರ್ಥಿಕ ಸುಧಾರಣೆಯನ್ನು ತರುತ್ತದೆ. ಆದ್ದರಿಂದ ಈ ದಿನವನ್ನು ಭಕ್ತಿ, ಶ್ರದ್ಧೆ ಮತ್ತು ನಕಾರಾತ್ಮಕ ಚಿಂತನೆಯೊಂದಿಗೆ ಆಚರಿಸೋಣ. ಅಮಾವಾಸ್ಯೆ ದಿನ ಈ 4 ರಾಶಿಯವರಿಗೆ ವಿಶೇಷ ಲಾಭ. ವೃಷಭ ರಾಶಿ. ಈ ಅಮಾವಾಸ್ಯೆ ವೃಷಭ ರಾಶಿಯವರಿಗೆ ಹಣಕಾಸಿನ ವಿಷಯದಲ್ಲಿ ಶುಭ ಫಲ ನೀಡುತ್ತದೆ. ನಿಂತಿದ್ದ ಹಣ ವಾಪಸ್ ಬರುವ ಸಾಧ್ಯತೆ ಇದೆ. ಉದ್ಯೋಗ ಹಾಗೂ ವ್ಯವಹಾರದಲ್ಲಿ ಹೊಸ ಅವಕಾಶಗಳು ದೊರೆಯುತ್ತವೆ. ಇವರು ಮಾಡಬೇಕಾದುದು ಅಮಾವಾಸ್ಯೆ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಬಿಳಿ ಹೂಗಳಿಂದ ಅರ್ಚನೆ ಮಾಡಿ ಬಡವರಿಗೆ ಅನ್ನ ಅಥವಾ ಹಣದಾನ ಮಾಡಿ. ಕಟಕ ರಾಶಿ. ಮನಸ್ಸಿನ ಅಶಾಂತಿ ದೂರವಾಗಿ ಮಾನಸಿಕ ನೆಮ್ಮದಿ ಸಿಗುತ್ತದೆ. ಕುಟುಂಬದಲ್ಲಿ ಇದ್ದ ಗೊಂದಲಗಳು ನಿವಾರಣೆಯಾಗುತ್ತವೆ ಹಾಗೂ ಆರೋಗ್ಯದಲ್ಲಿಯೂ ಸುಧಾರಣೆ ಕಂಡುಬರುತ್ತದೆ. ಇವರು ಮಾಡಬೇಕಾದುದು ಶಿವನಿಗೆ ನೀರು ಮತ್ತು ಬಿಲ್ಪತ್ರ ಅರ್ಪಿಸಿ ಪೂರ್ವಜರನ್ನು ಸ್ಮರಿಸಿ ತರ್ಪಣ ಅಥವಾ ದೀಪಾರಾಧನೆ ಮಾಡಿ. ಕನ್ಯಾ ರಾಶಿ. ವಿದ್ಯಾರ್ಥಿಗಳು ಮತ್ತು ಉದ್ಯೋಗದಲ್ಲಿರುವವರಿಗೆ ಇದು ಉತ್ತಮ ಸಮಯ. ಹೊಸ ಕೆಲಸದ ಅವಕಾಶ, ಪದೋನ್ನತಿ ಅಥವಾ ಗೌರವ ಸಿಗುವ ಸಾಧ್ಯತೆ ಇದೆ. ಪರಿಶ್ರಮಕ್ಕೆ ಫಲ ದೊರೆಯುತ್ತದೆ. ಇವರು
ಮಾಡಬೇಕಾದದ್ದು ಅಮಾವಾಸ್ಯೆ ದಿನ ಗಣಪತಿಯನ್ನು ಪೂಜಿಸಿ. ಹಸಿರು ಬಣ್ಣದ ಬಟ್ಟೆ ಧರಿಸುವ ಶುಭ. ಗೋಪೂಜೆ ಅಥವಾ ಪ್ರಾಣಿಗಳಿಗೆ ಆಹಾರ ನೀಡುವುದು ಉತ್ತಮ. ಮಕರ ರಾಶಿ. ಆರ್ಥಿಕ ಸ್ಥಿತಿ ಬದಲಾಗುತ್ತದೆ. ಜೀವನದಲ್ಲಿ ಹೊಸ ಆರಂಭಕ್ಕೆ ಇದು ಒಳ್ಳೆಯ ಸಮಯ. ಹಿಂದಿನ ಕಷ್ಟಗಳು ನಿಧಾನವಾಗಿ ದೂರವಾಗುತ್ತದೆ. ಮಾಡಬೇಕಾದುದು ಇವರು ಶನಿದೇವರನ್ನು ಸ್ಮರಿಸಿ ಎಳ್ಳು ದೀಪ ಹಚ್ಚಿ ವೃದ್ಧರಿಗೆ ಅಥವಾ ಶ್ರಮಿಕರಿಗೆ ದಾನ ಮಾಡಿ. ಅಮಾವಾಸ್ಯೆ ದಿನ ಎಲ್ಲರೂ ಪಾಲಿಸಬೇಕಾದ ಮುಖ್ಯ ವಿಷಯಗಳು: ಬೆಳಿಗ್ಗೆ ಸ್ನಾನ ಮಾಡಿ ದೇವರ ಪೂಜೆ ಮಾಡುವುದು. ಪೂರ್ವಜರನ್ನು ಸ್ಮರಿಸಿ ತರ್ಪಣ ಅಥವಾ ದೀಪಾರಾಧನೆ ಮಾಡುವುದು. ದಾನ ಧರ್ಮ ಮಾಡುವುದು. ಕೆಟ್ಟ ಚಿಂತನೆ ಜಗಳಗಳಿಂದ ದೂರವಿರುವುದು. ಹೊಸ ಸಂಕಲ್ಪಗಳನ್ನು